ರಾಯಚೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿರುವ ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆ. ಸಾಮ್ರಾಟ್ ಅಶೋಕನ ಮಸ್ಕಿ ಶಾಸನ ಹೊಂದಿರುವಂಥ ಜಿಲ್ಲೆ. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಹಟ್ಟಿ ಚಿನ್ನದ ಗಣಿ, ಭತ್ತದ ಕಣಜವಾದಂಥ ಸಿಂಧನೂರು, ಮುದ್ಗಲ್ ಕೋಟೆ, ಜಲದುರ್ಗದ ಕೋಟೆ ಪ್ರಮುಖ ತಾಣಗಳಾಗಿವೆ. ಇಂತಹ ನಾಡು ಅನೇಕ ಸಾಧಕರನ್ನು ಪಡೆದ ಪುಣ್ಯಭೂಮಿಯಾಗಿದೆ. ಅಂತಹ ಸಾಧಕರಲ್ಲಿ ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಸಬಾ ಲಿಂಗಸೂರಿನ ಶಿಲ್ಪಿ ಕಾಳಪ್ಪ ವಿಶ್ವಕರ್ಮರವರು ಕೂಡ ಒಬ್ಬರು. ಇವರಿಗೆ 2023ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ಜಿಲ್ಲೆಗೆ ಸಂದ ಗೌರವವಾಗಿದೆ. ಕಾಳಪ್ಪ ವಿಶ್ವಕರ್ಮರವರು ಒಬ್ಬ ಧೀಮಂತ ವ್ಯಕ್ತಿಯಾಗಿದ್ದು ಉತ್ತಮ ಸಾಧಕರಾಗಿದ್ದಾರೆ. ಅವರು ತಮ್ಮ ಊರಲ್ಲಿ ಸಿಗುವಂತಹ ಅನೇಕ ಶಿಲ್ಪಿಗಳನ್ನು ಕೆತ್ತಿದ್ದಾರೆ. ಮಂದಹಾಸ, ಸಿಂಹಾಸನ, ದೇವಸ್ಥಾನಗಳಲ್ಲಿರುವ ಮೂರ್ತಿಗಳು ಹಾಗೂ ತಮ್ಮದೇ ಭಾಷೆಯಲ್ಲಿ ಹೇಳಬೇಕಂತಂದರೆ ಈ ಕಟ್ಟಿಗೆ ಕಲೆಗಳನ್ನು ಪ್ರಸ್ತುತಪಡಿಸಿರುವರು ಇವರು. ನನಗೆ ಒಂದು 5ನೇ ಕ್ಲಾಸ್ನಿಂದ ಅಭ್ಯಾಸ ಮಾಡಿದೆ ನಮ್ಮ ತಂದೆ ತಾಯಿಗಳಿಂದ. ನಮ್ಮ ತಂದೆ ಕಾಲದಿಂದ ಕುಲ ಕಸಬು ನಾನು ಇದನ್ನೇ ಮಾಡ್ಕೊಂತ ಬಂದು ನಮ್ಮ ವೃತ್ತಿ ಮಾಡ್ಕೊಂತ ಬಂದು ನನಗೆ ನಮ್ಮ ಈ ದೇವರು ಪಲ್ಲಕ್ಕಿಗಳು, ಅನೇಕ ಪಡಸಾಲಿಗಳು ಅನೇಕ ರೀತಿಯಿಂದ ನನಗೆ ಒಂದು ಮಾರ್ಗದರ್ಶನ ಕೊಟ್ಟರು. ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಮಡಗಂಟನಾದಾಗ ಇತ್ತಾಗ ಮಾರಮ್ಮ ದೇವಿ, ದುರ್ಗಾದೇವಿ, ಆಮೇಲೆ ಬಳ್ಳಾರಿಗೆ ಶ್ರೀ ರಾಘವೇಂದ್ರ ಗುಡಿಗೆ ನಾನು ಒಂದು ಪಲ್ಲಕ್ಕಿ ಮಾಡಿಬಿಟ್ಟೆ. ನಿರ್ಮಾಣ ಕ್ಷೇತ್ರದಲ್ಲಿ ತಮ್ಮದೇ ಗುರುತರ ಸಾಧನೆಯನ್ನು ಮಾಡ್ತಾರೆ. ಹಳ್ಳಿಗಾಡಿನ ದುರ್ಗಾದೇವಿ, ಕೆಂಚುಮಾದೇವಿ, ಮರಿಯಮಾದೇವಿ, ಮಹಾದೇವಿ ಮುಂತಾದ ಗ್ರಾಮದೇವಿಗಳ ಸೃಷ್ಟಿಕರ್ತರು. ನಾಡಿನಾದ್ಯಂತ ಕೃಷಿ ಮಕ್ಕಳ ರಸಗ್ರಹಣ ಶಿಬಿರಗಳಲ್ಲಿ ಭಾಗಿ ಹೊಸ ತಲೆಮಾರಿನ ಸಂತಾನಗಳಿಗೆ ಶಿಕ್ಷಕರನ್ನು ರೂಪಿಸುವ ಜವಾಬ್ದಾರಿ ವೇದಿಕೆಯಲ್ಲಿ ಗೌರವಿಸಲಾಗಿದೆ. ಶಿಲ್ಪ ಕ್ಷೇತ್ರದಿಂದ ಶ್ರೀ ಕಾಳಪ್ಪ ವಿಶ್ವಕರ್ಮ. ಸ್ವಲ್ಪ ನಿಮ್ಮ ಪೂರ್ತಿ ಹೆಸರು ಹೇಳ್ರಿ. ನಮ್ಮದು ಹುಟ್ಟಿದ್ದು 1951ನೇ ಇಸ್ವಿ. ನಮ್ಮ ಹೆಸರು ಕಾಳಪ್ಪ, ತಂದಿ ಯಮಪ್ಪ. ನಮ್ಮ ತಾಯಿ ಹೆಸರು ನರಸಮ್ಮ. ನಾವು ನಮ್ಮ ಅಣ್ಣವ್ರ ಹೆಸರು ಅಮರಣ್ಣ ಬಡಿಗೆ, ಸಣ್ಣ ಅಮರಣ್ಣ ಬಡಿಗೆ. ಏನು ಇದ್ರಾಗ ನಾವು ಬಂದ್ವಿ. ಮಾಡ್ತಾ 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 ನಾವು ಹಿಂಗೆ ಇದಾಗಿ ಪಡ್ಸಾಲಿ ಹಾಕ್ಬೇಕು, ಕುಂಟಿ ಕೂಡಿಗೆ ಹಾಕ್ಬೇಕು, ರೈತ ಬಿತ್ತದ ಕೆಲಸ ಚಿಕ್ಕುಂಟಿ ಮಾಡ್ತಾ ಮಾಡ್ತಾ ನಾವು ದೇವ್ರ ಕೆಲಸ ಮಾಡಬೇಕು, ಪಲ್ಲಕ್ಕಿ ಕೆಲಸ ಮಾಡಬೇಕು, ಮಂದಹಾಸ ಮಾಡಬೇಕು, ಮತ್ತೆ ಸಿಂಹಾಸನ ಮಾಡಬೇಕು. ಇಂಥವು ನಮ್ಗೆ ಹಂಗ ವಾತ ಮಾಡ್ಕೊಂತ ಈ ಮಟ್ಟಕ್ಕೆ ಬಂದಿದೆ. ಅಂದ್ರೆ ಊರಾಗ ಕೃಷಿ ಕಾರ್ಯಗಳಿಗೆ ಎಲ್ಲ ಈ ಸಲಕರಣೆಗಳು, ದೇವಸ್ಥಾನಗಳ ಪಲ್ಲಕ್ಕಿ ಮೂರ್ತಿಗಳು ಎಲ್ಲಿ ನೋಡ್ರಿ ನಾವು ಹೇಳ್ತಾ ನೋಡ್ರಿ ಪಲ್ಲಕ್ಕಿಗಳು. ಬಳ್ಳಾರಿ ರಾಘವೇಂದ್ರ ಬಿಡಿ ಮಠಕ್ಕೆ ಒಂದು ಪಲ್ಲಕ್ಕಿ, ಸಿಂಧನೂರು ತಾಲೂಕಿನ ಮುದ್ದಾಪುರ, ಆರಾಪುರ, ಮಸ್ಕಿ ತಾಲೂಕಿನ ಅಂಕಸ್ದೊಡ್ಡಿ, ಮಟ್ಟೂರು, ಏನ್ರಿ ಇವು ಎಲ್ಲ ದೇವರು, ಗೋನ್ವಾರ, ಏನ್ರಿ. ಆಮೇಲೆ ಇಲ್ಲೇ ಒಂದು ಮುದುಗಲ ಬಂದು ಇದಕ್ಕೆ ನೋಡ್ರಿ, ಈಗ MLA ಹುಡುಗಿಯರಿ ಸಾಕು ಮನೆ ಕೆಳಗಡೆ ಬರ್ತಾವ ಊರು. ಆ ಊರಿಗೆ ಒಂದು ಮನೆ ಒಂದು ಡ್ಯೂಟಿ ಮಾಡಿಬಿಟ್ಟಿವಿ. ಅದು ದುರ್ಗಾದೇವಿನ. ನೀವು ಮಂದಹಾಸ ಅಂತಂದ್ರೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಮಂದಹಾಸ ಅಂದ್ರೆ ಸಿಂಹಾಸನ. ಸಿಂಹಾಸನ ರೀ. ಆ ಸಿಂಹಾಸನ ಮಂದಹಾಸ ಅಂದ್ರೆ ಮಂಟಪ ದೇವ್ರ ಕೊಳ್ಳೋದು. ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಅದೇ ಮಂದಹಾಸ. ಮತ್ತೆ
ಸಿಂಹಾಸನ ಅಂತಂದ್ರೆ 3 ಕೂಡ 16 ಕುಂದಿರ್ತಾರೆ, ಅದಕ್ಕೆ ಸಿಂಹ ಪವ ಇರ್ತಾವೆಲ್ಲ ಹಾ. ಆ ಥರ ಇದ್ದದ್ದು ಸಿಂಹಾಸನ ಮಾಡಿದ್ರು. ರೈತರಲ್ಲಿ ಹೋಗ್ತಾರೆ ಮನೆ ಒಂದು ಮಾಡಿದ್ರು. ನೀವು ಓದಿದ್ರಿ? ನಾವು ಓದಿದ್ದು 5ನೇ ಕ್ಲಾಸ್ ಪಾಸ್ ಆಗಿ 6ನೇ ಕ್ಲಾಸಿಗೆ ನಾವು ಶಾಲೆನ ಬಿಟ್ರಿ? ಇದೇ ಶಾಲೆಗೆ ಓದಿದ್ದೆ ನಾನು. ಹಾ ಹಾ. ರೈತರು ಬಳಸತಕ್ಕಂತ ಉಪಕರಣ ಈಗ ನೀವು ಈ ಮೂರ್ತಿ ಕೆತ್ತನೆ ಎಲ್ಲ ಮಾಡ್ತೀರಿ, ಸಲಕರಣೆಗಳು ಮಾಡ್ತೀರಿ, ಅದಕ್ಕೆ ಬೇಕಾದಂತ ಈ ಕಟ್ಟಿಗೆ ಅವೆಲ್ಲ? ಶಂಬಲ್ ಇರ್ತಾನೆ ಒಂದು ತ್ರಿಶೂಲ ಅಂತ ಕೊಟ್ಟು ನೋಡ್ರಿ ಇಲ್ಲಿ, ಹಾ ತ್ರಿಶೂಲ. ಹಾ ಹಾ ಆ ತ್ರಿಶೂಲ, ಶಂಖ, ಏನಿ ಒಂದು ಚಕ್ರ ಹಾ ಹಾ. ಎಲ್ಲ ಕೊಟ್ಟು ನೋಡ್ರಿ. ಹಾ. ಇದ್ರಲ್ಲಿ ಒಂದು ಬೇರೆ ಬೇರೆ ಒಂದು ಅವಯವದಾಗ ಒಂದು ಬೇರೆ ಅವೆಲ್ಲ ಎಲ್ಲಿ ತರಿಸ್ತೀರಿ ನೀವು ಕಟ್ಟಿಗೆಗಳನ್ನ? ಕಟ್ಟಿಗೆ ನಾವು ಬಳ್ಳಾರಿ ಹಾ. ಏನ್ರಿ ಹೋದ್ರೆ ರಾಯಚೂರು ಹಾ. ನಮ್ಗೆ ಎಲ್ಲಿ ಇದು ಸಾಗುವಳಿ ಕಟ್ಟಿದ್ದಾರೆ. ನಿಮಗೆ ಈಗ ಸನ್ಮಾನಗಳನ್ನ ಮಾಡಿದ್ದಾರೆ, ಏನ್ರಿ? ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ನಿಮಗೆ. ಹ್ಮ್. ಮತ್ತೆ ಮತ್ತೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದ್ದಾವೆ, ಎಲ್ಲೆಲ್ಲಿ ಸನ್ಮಾನ ಮಾಡಿದ್ದಾರೆ ನಿಮ್ಮನ್ನ? ನಮಗ ನೋಡ್ರಿ ನಂದು ಫಸ್ಟೇ ಗೌರವ ಪ್ರಶಸ್ತಿ ಮೈಸೂರಾಗ ಆತು. ಮೈಸೂರೊಳಗಡೆ. ಆಮೇಲೆ 2ನೇದ್ದು ದಾವಣಗೆರೆ, ಹಾ. 3ನೇದ್ದು ಧಾರವಾಡ, ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಆಯ್ತು. ಅದು DC ಅವರು ಉಮಾದೇವಿ ಇಲಾಖೆ, ಅವಾಗ ಉಮಾಶ್ರೀ ಕನ್ನಡ ಸಂಸ್ಕೃತಿ ಇಲಾಖೆ ದೇಶಿಕರು ಇದ್ದಾರೆ. ಪ್ರಶಸ್ತಿಯಲ್ಲಿ ಏನೇನಿರ್ತದೆ? ಪ್ರಶಸ್ತಿಯಲ್ಲಿ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ, ಹಾ. 2 ಲಕ್ಷ ಬಂಗಾರದ ಪದಕ ಕೊಟ್ಟಾರ. ಹಾ. ಅಲ್ಲಿ ಪ್ರಶಸ್ತಿ ಅಲ್ಲೇ ಪತ್ರ. ಏನ್ರಿ? ಪ್ರಶಸ್ತಿ ಪತ್ರ. ಪ್ರಶಸ್ತಿ ಏನ್ ಅನ್ಸುತ್ತೆ ನಿಮಗೆ ಪ್ರಶಸ್ತಿ ಕೊಡೋದ್ಮೇಲೆ? ನಿಮ್ಗೆ ಇನ್ನು ಏನು ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ಸುತ್ತೆ? ಏನು ಅನ್ಸುತ್ತೆ? ಇಲ್ಲ, ನಾವು ನೀವು ಮಾಡಿದ ಸಾಧನೆಯ ಫಲ ನಿಮ್ಗೆ ಒಳ್ಳೆ ಕೆಲಸ ಮಾಡಿರಿ, ಮುಂದೆ ನಿಮ್ಗೆ ಮಕ್ಕಳನ್ನು ಒಳ್ಳೇದಾಗಲಿ ಅಂತ ಹೇಳಿ ಹೇಳಿ ನಿಮ್ಮ ಮಕ್ಕಳನ್ನು ಇದೇ ದಾರಿಯಾಗ ಹೋಗ್ತಾರೆ ಅಂತ ಹೇಳಿ ಅವ್ರನ್ನು ಭಾಳ ನಮ್ಮ ಮೇಲೆ ಭಾಳ ಇದು ಮಾತಾಡಿದ್ರು. ಈ ಸಾಧನೆ ಮಾಡ್ಬೇಕಾದ್ರೆ ಎಲ್ಲಾರು ನಿಮ್ಗೆ ಕಷ್ಟ ಅನ್ಸಿದ್ದು? ಯಾಕಬೇಕಪ್ಪ ಇವತ್ತಿನಾಗ ಬಹಳ ಕಷ್ಟ ಇದೆ ಆತರ ಏನಾದ್ರು ಅನ್ಸಿದ್ದೇನಾದ್ರು? ಏನು ಇಲ್ರಿ, ಮತ್ತಿಟ್ಟು ಉಲ್ಲಾಸ ಪಡೋದು. ಒಂದು ಇದನ್ನ ಮಾಡಿದ್ರಪ್ಪ, ಆ ಊರಾಗ ನಮಗೊಂದು ದಾಖಲೆ ಆಯ್ತು, ಮತ್ತೆ ಇನ್ನೊಂದು ಊರಾಗ ನಾವು ಮಾಡಬೇಕು ಅನ್ನುವ ಒಂದು ಹುಮ್ಮಸ್ಸು ಬರ್ತದೆ. ಮಾಡ್ತಾ 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 ನಮಗೆ ಮತ್ತೆ ಶಕ್ತಿ ಕೊಡ್ಲಿ. ನಾವು ದೇವರು ಪಲ್ಲಕ್ಕಿ ಉತ್ಸವ, ಮತ್ತೆ ಎರಡೋಣಿ, ಹೊನ್ನಳ್ಳಿ, ಯಲಗಳ್ಳಿ, ಆಮೇಲೆ ಆನೆ ಹೊಸಲು, ಏನ್ರಿ ಈಗ ನ್ಯಾಮಮ್ಮ ದೇವಿ. ರೈತರು ಬಳಸೋ ಉಪಕರಣಗಳು ಕಡಿಮೆ ಬಿಟ್ಟವಲ್ರಿ, ಎಲ್ಲ ಯಂತ್ರೋಪಕರಣಗಳು ಬಂದ್ಬಿಟ್ಟವಲ್ಲ, ನಿಮ್ ಕೆಲಸ ಏನಾದ್ರು ಕಡಿಮೆ ಆಗೈತೆ ಅಂತ? ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಅದು ಏನಾದ್ರು ಪರಿಣಾಮ ಬೀರುತ್ತೆ ನಿಮ್ಮ ಮೇಲೆ, ನಿಮ್ ಕೆಲಸದ ಮೇಲೆ? ಮೇಲೆ ಬೆಳೆದೈತಿ, ಮತ್ತೆ ಈಗ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಅದು ಏನು ಮಾಡಕ್ಕಿಲ್ಲ. ಈಗ ಟ್ಯಾಕ್ಟರ್ಗಳು ಬಂದ್ಬಿಟ್ಟು ಅದಕ್ಕೆ ಅದನ್ನು ಜನ ಬಳಸಕತ್ತಾರ. ಆದ್ರೂ ನಮಗೆ ಮತ್ತೆ ಈಗ ಅದು ಈಗ ದುಡ್ಡು ಸಾಲಲ್ಲ. ಮತ್ತೆ ಪರ್ಯಾಯ ಏನ್ ಮಾಡ್ಕೊಂಡ್ರಿ ಅದಕ್ಕೆ ನೀವೀಗ? ಅದಕ್ಕೆ ಏನಿಲ್ಲ, ಮತ್ತೆ ಈಗ ಅದು ಬೇರೆ ಏನ್ ಕೆಲಸ? ಈಗ ಅದೇ ಈಗ ನಮ್ಗೆ ಇದಾಗಿತ್ತು ನೋಡ್ರಿ ಸರ್, ಹೆಂಗೆ ಅದರ ಮೇಲೆ ಸ್ವಲ್ಪ ನಮ್ಮ ಮಕ್ಕಳು ಸ್ವಲ್ಪ ಅಭ್ಯಾಸ ಕಡಿಮೆ ಆದ ಅಭ್ಯಾಸ, ಮತ್ತೆ ಅದು ಅಭ್ಯಾಸ ಕಡಿಮೆ ಆದಂಗೆಲ್ಲ ಮತ್ತೆ ಇನ್ನೊಂದಕ್ಕೆ ಹೊಂದಿಗೆ ಬೇಕಲ್ಲ ಅಂತ ಹೇಳಿ ಮತ್ತೆ ಎಲ್ಲ ಹೊಂಟಿದ್ವಿ, ಹೆಂಗ್ ಬಂದಂಗೆಲ್ಲ ಅಂತ ಹೇಳಿ ಹೊಂಟಿದ್ವಿ. ನಿಮ್ಮ ವಯಸ್ಸು, ನಿಖರವಾದ ವಯಸ್ಸು ಎಷ್ಟಾಗಿರ್ಬೋದು ಇವಾಗ? ನಮಗೆ 73 ನಡೆಕೈತಿ. 73 ವಯಸ್ಸು. ಹ್ಞೂ, ಹಾ ಹಾ. 73 ಏನ್ರಿ. ದೇವರ ಮೂರ್ತಿ ಕೆತ್ತನೆ ಮಾಡುವಾಗ ಆದದ್ದು ಏನೋ ವಿಶೇಷ ಅನುಭವಗಳು? ಅನುಭವಗಳಿಂದ ಆತದ್ರು ನಾವು ಈ ದೇವ್ರು ಮಾಡಿದೀವಲ್ಲ, ಇನ್ನೊಂದು ದೇವರಿಗೆ ಆ ಸೃಷ್ಟಿ ಕೊಡಬೇಕು, ನಮ್ಮ ಮನಸ್ಸಿನಾಗ ತಲೆಗೆ ಬರ್ತಿದ್ವಿ. ಆ ಥರ ಬರ್ತದೆ ನಮಗೆ ಹುಮ್ಮಸ್ಸು. ಇದರಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ರೆ ಇನ್ನೂ ನಮಗೆ ಇದಾಗಿದೆ ಅಂತ ಹೇಳಿ ನಮ್ಗೆ ಭಾಳ ಪ್ರೋತ್ಸಾಹ ಕೊಡ್ತದೆ ಆ ಟೈಮ್ನಲ್ಲಿ. ಅಂದ್ರೆ ನೀವೀಗ ದೇವರ ಮೂರ್ತಿಗಳ ಕೆತ್ತನೆ ಮಾಡುವಾಗ ಹಾಂ ರೀ. ಏನಾದ್ರು ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋತಿದ್ರಿ? ಏನಲ್ಲಿ ಅಂದ್ರೆ ಮೊದಲ ಜಳಕ ಸ್ನಾನ ಪೂಜೆ ಮಾಡಬೇಕು, ಕಾಲು ಬಡ್ಲಾರ್ದ ದೇವ್ರನ್ನ ಮುಟ್ತಿದ್ದಿಲ್ಲ ನಾವು. ಅಲ್ಲಿ ಒಂದು ಬಕೆಟ್ ನೀರಿಟ್ಟು ಎಂಟು ಮಾಡಿದ್ರು ಬಂದು ಕೈಕಮ್ಮ ತಕೊಂಡ ಮತ್ತೆ ಕೆಲಸ ಕೊಂಡ್ರಿ. ಆ ಥರ ಅವಘಡ ಮಾಡಬಾರ್ದು. ಈ ಥರ ಬಂದು ಮಾಡ್ಕೊಂತ ಬಂದು ಇದ್ರಲ್ಲಿ ಹೇಳಿದ್ರಾಗ ಇದು ಕನಸಲ್ಲಿ ಬಂದು ಹೇಳ್ತಾರ ದೇವ್ರ ಅಂತ, ಅದನ್ನು ಆಗಿರೋದು. ಅದು ಕನಸಿನಾಗ ಏನ್ರಿ, ನನ್ನ ಈ ರೂಪನೇ ಮಾಡಿದೀವಿ ನೀನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ದೊಡ್ಡ ಕಲಾವಿದ ಆತ ನೀನು, ನಮ್ಗೆ ಇನ್ನೂ ಹೆಚ್ಚಿನ ವಿಷಯ ಇದು ಕೊಡ್ತಂತ ಹೇಳಿ ಒಂದೊಂದು ದೇವ್ರು ನಮ್ಮ ಕೂಡ ನಿದ್ದಿಗಂದಾಗ ಬಂದಾಗ ಭಾಳ ನಮಗೆ ಖುಷಿ ತಂದ. ಖುಷಿ ಅಂದ್ರೆ ಏನು, ನಾವು ಅರ್ಧ ದೇವ್ರು ನಾವು ಆಗಿಬಿಟ್ಟಿದ್ವೇನಪ್ಪ ಅನ್ನಂಗ ಆಗಿವಿ ನಾವು. ಅಷ್ಟು ಖುಷಿ ಪಟ್ಟ ದೇವ್ರು. ಕೈ ಅನುಭವಗಳು ಏನಾಗಿಲ್ಲ? ಯಾವ್ರಿ ಕೈ ಅನುಭವಗಳು? ಕೊಡ್ತಕ್ಕಂಥ ಅನುಭವಗಳು ಏನಾದ್ರು ಮಾಡೋ ರೀತಿ ಮಾಡೋ ಸಂದರ್ಭದಲ್ಲಿ ಮಾಡಿದ ಮೇಲೆ ನೋಡ್ರಿ, ನಮಗೆ ಈ ಥರ ಮಾಡಿದ್ವಿ, ಇನ್ನೊಂದಕ್ಕೆ ಈಗ ಇದನ್ನ ಬದಲಾವಣೆ ಮಾಡ್ಬೇಕು. ಅದಕ್ಕೆ ಏನೇನು ಥರ ಇದು ಮಾಡ್ಬೇಕು ಅನ್ನೋದೇ ಮನುಷ್ಯ ಒಂದೊಂದು ಹೊಸದಾಗಿ ಹುಟ್ಟು ಬಂದಂಗೆಲ್ಲ ಇನ್ನೊಂದು ಕಡೆ ನಾವು ಅದನ್ನು ಮಾಡ್ಬೇಕು ಅನ್ನೋದೊಂದು ಅನ್ಸುತ್ತೆ ನೋಡಿ. ಹೇಳಿ ಭಾಳ ಈಗ ನೀವು ಕೈಲೇ ಕೆತ್ತೋದು ಬೇರೆ, ಇವಾಗ ಏನ್ ಬಂದ್ರೆ ಕಂಪ್ಯೂಟರ್ ಡಿಸೈನ್ ಮಾಡೋ ಬಂದ್ಬಿಟ್ಟಾರೆ. ಅವಾಗ ನಿಮ್ಗೆ ಅದ್ರ ಕಂಪ್ಯೂಟರ್ ಇರ್ಲಿಲ್ಲ, ಏನಿರ್ಲಿಲ್ಲ, ನೀವು ಕಲ್ಪನೆ ಮಾಡ್ಕೋಬೇಕಾಗಿತ್ತು, ಕೆತ್ತಬೇಕಾಗಿತ್ತು. ಅವಾಗ ಇದಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ? ವ್ಯತ್ಯಾಸ ಅಂದ್ರೆ ನಾವು ಕೈಗೆ ಮಾಡಿದ್ದು ಭಾಳ ಚಲೋ ಅನ್ನಕೈತಿ. ನಮ್ಮ ಕೈಲಿ ಏನ್ ಮಾಡ್ತಿದ್ವಿ ನಾವು, ನಮ್ಮ ಮನಪೂರ್ವಕ ಹೆಂಗ್ ಬರ್ತದೆ ನಮ್ಮ ತಿಳಿ ಅದನ್ನೇ ಓಡಿಸ್ತೀವಿ, ಅದನ್ನೇ ಬಲಿಬೇಕು. ಇದನ್ನೇ ತರಬೇಕು.
ಈಗ ನೋಡಿ ಒಂದು ಡಿಸೈನ್ ಬರೋಣಾತ ಇದರಲ್ಲಿಂದ ಇದು ಬಂದೈತಿ ಇದರಲ್ಲಿಂದ ಇದು ಬಂದು ಇನ್ನು ಬಂದೈತಲ್ಲ ಅಂತೇಳಿ ಒಂದು ನಮ್ಗೆ ಮೂಡು ಬಂದ್ಬಿಡ್ತೈತೆ ಅಲ್ಲಿ ಒಂದು ಕಲ್ಪನೆ ಬಂದ್ಬಿಡುತ್ತೆ. ಕಲ್ಪನೆ ಬರ್ತಾ ಅದನ್ನೇ ನಾವು ಮಾಡ್ಬೇಕನ್ನೋದು ಒಂದು ಹುಟ್ಟು ನಮ್ಮ ಸ್ಟ್ಯಾಂಡ್. ಅದಕ್ಕೆ ನಾವು ಏನಪ್ಪ ಅಂದ್ರೆ ಅದೇ ಪ್ರಕಾರ ನಮ್ಮ ಮನುಷ್ಯರಿಗೂ ಒಂದು ಬದ್ರಿ ವಹಿಸಿಲ್ಲ ಈ ಸಲ ಇದನ್ನು ಮಾಡ್ಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ ಕಲ್ಪನೆ ಸ್ಟ್ಯಾಂಡ್. ಈ ಥರ ಬಂದು ಸ್ವಲ್ಪ ಅದಾಗ ಬದಲಾವಣೆ ಮಾಡಿ ಕೆಲಸ ಮಾಡಿದ್ದು ಆದ್ರೂ ನಮ್ಗೆ ಒಳ್ಳೆ ಕಲಾ ಒಳ್ಳೆ ಬುದ್ಧಿ ಕೊಡ್ತಾರೆ. ಅದು ಒಟ್ಟಾರೆಯಾಗಿ ನಮ್ಮ ಒಂದು ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೂ ನಿಮ್ಮ ಒಂದು ಸಾಧನೆ ಪಸರಿಸ್ಬಿಟ್ಟಿರಿ. ತಾಲೂಕು ಮಟ್ಟದಿಂದ ಇಲ್ಲಿ ಒಂದು ಮೊದಲು ಇಲ್ಲಿ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು 5 ದಿನ ಇದು ಮಾಡಿದ್ರಿ ನಾವು. ಇಲ್ಲೊಂದು ಕಲಾ ಇಲ್ಲೇ ಅಂತ ನೀವು ಹೇಳ್ಕೊಟ್ಟಿರ ಅದ್ರಾಗ ಸಂಚಾಲಕ ನಾನು ಮಾಡಿದ್ರು. ಬೆಂಗಳೂರಿನಿಂದ ಸುರೇಂದ್ರ ಸರ್ ಅಂತ ಬಂದರು. ಹಾ ಸಗರ ನಾಡು ಅಂತೇಳಿ ಒಂದು ಇದನ್ನ ಮಾಡಿದ್ರು ಇಲ್ಲೇ ತರಬೇತಿ ಕಾರ್ಯಕ್ರಮ ಒಂದು ತರಬೇತಿ ಕಾರ್ಯಕ್ರಮ ಮಾಡಿದ್ರು. ಕುಶಲತೆಗಳನ್ನು ನಾವು ಒಂದು ದೇವತೆ ತಂದು ಅದ್ರಾಗ ಭಾಗವಹಿಸಿದ್ ನಾನು ಹಾ ಹಾ ಇಲ್ಲಿ ಪದವಿ ಪೂರ್ವ ಕಾಲೇಜಿನಾಗ. ಅವಾಗ ಪ್ರಿನ್ಸಿಪಾಲ್ ಯಾರಿದ್ರಿ ಇವ್ರಿದ್ರು ನೋಡ್ರಿ ಚಿಲ್ಕರಾಗಿ ಚಿಲ್ಕರಾಗಿ ನಿಮ್ಗೆ ಗೊತ್ತೈತಿ ಚಿಲ್ಕರಾಗಿ ಅವರು ಪ್ರಿನ್ಸಿಪಾಲ್. ಚಿತ್ರಕಲಾಗಿ ಅವ್ರು. ಹಾ ಅವರು ಚಿತ್ರಕಲಾ ಅಕಾಡೆಮಿಗಳು. ಅವರು ಒಳ್ಳೆ ಸಾಹಿತ್ಯ ಚಿತ್ರಕಲೆ ನಮ್ಮ ಗುಲ್ಬರ್ಗ ಹುಮ್ನಾಬಾದ್ರಿಂದ ಬಂದಿದ್ರು ಅವರು. ಅವರು ನಮ್ಮನ್ನೆಲ್ಲರನ್ನು ಕರ್ಕೊಂಡು ಊಟ ಮಾಡಿಸ್ತಾರೆ ಅಲ್ಲೇ. ಹ್ಮ್ ಒಳ್ಳೆ ಅವ್ರಿಗೂ ಹುಮ್ಮಸ್ ಆತು. ನೀವು ಈ ಥರ ಪ್ರದರ್ಶನ ಮಾಡಿದ್ದು ನಮ್ಗೆ ಎಷ್ಟು ಸಂತೋಷ ಆಯ್ತು. ನಾಳೆ ನಮ್ಮ ಮನೆಗೆ ಬಂದ ಊಟ ಮಾಡ್ಬೇಕು ನೀವು ಅದೇ ಥರ ಜಾಗ ಮಾಡಿ ಇಲ್ಲಿಗೆ ಬರೀ ಬರಲ್ಲ ಹ್ಮ್ ಆ ಥರ ಮಾಡಿ ಮತ್ತಿಟ್ಟು ನಮ್ಗೆ ಹುಮ್ಮಸ್ ಆತು ಮತ್ತೆ ಏನು ಬಹಳ ಸಂತೋಷ ಆಯ್ತು ಗಳಪ್ಪ, ಮುಂದೆಗೆ ಮಾತಾಡಿ ಸಂತೋಷ